ನಮಸ್ಕಾರ. ನನ್ನ ಹೆಸರು ಬಂದು ಪ್ರಕಾಶ್ ನೇರ್ಲಿಗೆ ಅಂತೇಳಿ, ದಾವಣಗೆರೆ ತಾಲೂಕು ಮತ್ತು ದಾವಣಗೆರೆ ಜಿಲ್ಲೆ. ನಾನು ಸಾವಯವ ಕೃಷಿಕನಾಗಿದ್ದು ಸುಮಾರು 2018ನೇ ಇಸ್ವಿಯಲ್ಲಿ ಈ ಒಂದು ಸಾವಯವ ಕೃಷಿಯನ್ನು ಮಾಡಬೇಕಂತ ತೀರ್ಮಾನ ಮಾಡಿ, ನನಗೆ ಪ್ರೇರಣೆಯಾದಂಥ ಎಲ್ ನಾರಾಯಣ ರೆಡ್ಡಿ ಸರ್, ಇವರು ದೊಡ್ಡಬಳ್ಳಾಪುರ ಮರಳೇನಹಳ್ಳಿ ಗ್ರಾಮದವರು, ನಾಡೋಜ ಪ್ರಶಸ್ತಿಯನ್ನು ಪಡೆದಕ್ಕಂಥವರು. ಅಲ್ಲದೆ ಇವರು ಸಹಜ ಕೃಷಿಕರು. ಇವರಿಂದ ಸುಮಾರು ಅವರ ಅಳವಡಿಸಕ್ಕಂತಹ ಒಂದು ಕೃಷಿಯನ್ನು ನೋಡಿ ಅವರು 44 ವರ್ಷದ ಅನುಭವವನ್ನು ನಾವು ನೋಡಿ, ಸುಮಾರು ಸಾವಯವ ಇಂಗಾಲವನ್ನು ಯಾವ ರೀತಿ ಭೂಮಿಯಲ್ಲಿ ಅಳವಡಿಸ್ಕೋಬೇಕು ಮತ್ತು ಸಾವಯವ ಪರಿಕರಗಳನ್ನು ಭೂಮಿಗೆ ಸೇರಿಸೋದು, ದೇಶೀಯ ಹಸುಗಳಿಂದ ಕೃಷಿಯನ್ನು ಮಾಡ್ತಕ್ಕಂಥದ್ದು, ಸಹಜ ಕೃಷಿ, ಪ್ರತಿಯೊಂದು ಅವರ ಜಮೀನಲ್ಲಿ ನಾನು ಒಂದು 4.5 ಎಕರೆ ಜಮೀನಲ್ಲಿ ಸುಮಾರು ಒಂದು 3,000 ರಿಂದ 4,000 ಸಸಿಗಳನ್ನು ಅಳವಡಿಸ್ಕೊಂಡಿದ್ರು. ಅವರ ತೋಟಕ್ಕೆ ಹೋಗಿ ವಿಚಾರಗಳನ್ನು ತಿಳಿದುಕೊಂಡು ನಾನು ಬಂದು ನನ್ನ ಜಮೀನಲ್ಲಿ ಯಾಕೆ ಮಾಡಬಾರ್ದು ಅಂತ ತೀರ್ಮಾನ ತೆಗೆದುಕೊಂಡಾಗ, ಅವರು ಇದ್ರ ಜೊತೆಗೆ ನಮ್ಮ ಶ್ರೀ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು, ಸಿದ್ಧಗಿರಿ, ಕನ್ನೇರಿ, ಕೊಲ್ಲಾಪುರ, ಮಹಾರಾಷ್ಟ್ರ, ಇವರು ಕೂಡ ನಮಗೆ 2019ರಲ್ಲಿ ಪರಿಚಯವನ್ನು ಮಾಡಿಕೊಡ್ತಾರೆ. ಅಲ್ಲಿಂದ ನಾವು ಗೋಕೃಪಾಮೃತ, ಜೀವಾಮೃತ, ಪಂಚಗವ್ಯ, ಅಷ್ಟಗವ್ಯ, ಹೀಗೆ ಹಲವಾರು ರೀತಿಯ ಒಂದು ಸಾವಯವದಲ್ಲಿ ನಾವು ಯಾವ ರೀತಿ ಒಂದು ಜಮೀನಿಗೆ ಅಳವಡಿಸ್ಕೋಬೇಕು, ಎಷ್ಟು ಬೇಗ ಭೂಮಿ ಎಷ್ಟೇ ವಿಷಮಯವಾಗಿದ್ದರೂ ಕೂಡ ಅದನ್ನು ಸಾವಯವಕ್ಕೆ ತಿರುಗಿಸ್ಬೇಕು ಅಂತಂದೇಳಿ, ಇದಕ್ಕೆ ಪೂರಕವಾದಂಥ ಅಂಶಗಳು ಅಂದರೆ ನಮಗೆ ಜವಾರಿ ದನಗಳು ಬೇಕೇ ಬೇಕು. ಜವಾರಿ ಹಸುಗಳು ಅಂದರೆ ನಮ್ಮ ದೇಶೀಯ ತಳಿಗಳು. ಈ ಒಂದು ದೇಶೀಯ ತಳಿಗಳಲ್ಲಿ ನಾವು ಕೊಲ್ಲಾಪುರ ಮಠದಲ್ಲಿ ಸುಮಾರು ಒಂದು 30 ರಿಂದ 32 ತಳಿಗಳನ್ನು ನೋಡಿದ್ವಿ. ಅಲ್ಲಿ 1,500 ರಿಂದ 2,000 ಹಸುಗಳನ್ನು ಪರಮ ಪೂಜ್ಯರು ಸಾಕಿ ಅವಕ್ಕೆ ಒಂದು ಈ ರೀತಿ ಮಠಮಾನ್ಯಗಳು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ರು. ಅದನ್ನು ನೋಡಿ ನಾವು ಕೂಡ ನಾನು ಒಂದು 5 ದೇಶೀಯ ಹಸು ತಳಿಗಳನ್ನು ಕಟ್ಟಿದ್ದೀನಿ. ಅವುಗಳಿಂದ ಬರ್ತಕ್ಕಂತಹ ಗೋಮಯವನ್ನು, ಗಂಜಲವನ್ನು ಮತ್ತು ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಈ ರೀತಿ ಪ್ರತಿಯೊಂದನ್ನು ಅದರಿಂದ ಬರ್ತಕ್ಕಂಥದ್ದನ್ನು ನಾನು ಬಳಸಿಕೊಂಡು ನನ್ನ ಜಮೀನು ಇವತ್ತು ಸಮೃದ್ಧವಾಗಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ಮತ್ತು ಔಷಧಿಗಳನ್ನು ಬಳಸದೆ, ಈಗ ನಮಗೆ ಬೇಕಾದಂಥ ಸಾವಯವ ಪರಿಕರಗಳು ನಮ್ಮ ಜಮೀನಿನಲ್ಲಿ ಹಾಗೂ ನಮ್ಮ ಸುತ್ತಮುತ್ತಲಿನ ಬೇಲಿ ಈ ರೀತಿ ಸಿಗ್ತಕ್ಕಂಥದ್ದನ್ನು ಬಳಸಿಕೊಂಡು ನಾನು ಗೋಕೃಪಾಮೃತವನ್ನು 2019ನೇ ಇಸ್ವಿಯಿಂದ ಪ್ರಾರಂಭ ಮಾಡ್ತೇನೆ. ಇದಕ್ಕೆ 200 ಲೀಟ್ರ್ ನೀರಿನ ಡ್ರಮ್ ತೆಗೆದುಕೊಂಡು 2 ಲೀಟ್ರು ಮಜ್ಜಿಗೆ, 2 kg ಸಾವಯವ ಬೆಲ್ಲ, ಅದನ್ನು ನಿರಂತರವಾಗಿ ಪ್ರತಿದಿನ ಬೆಳಗ್ಗೆ ಸಂಜೆ ನಾವು 6 ದಿವಸ ಅದನ್ನು ಒಂದು ಗಡಿಯಾರದ ಆಕಾರದಲ್ಲಿ ತಿರುಗಿಸಿದಾಗ ಅದು 6 ದಿವಸಕ್ಕೆ ರೆಡಿಯಾಗುತ್ತೆ. ಇದರಲ್ಲಿ ಸುಮಾರು 64 ಲವಣಾಂಶಗಳು ಅಂದರೆ ಪೋಷಕಾಂಶಗಳಿದ್ದಾವೆ. ಇವನ್ನು ಕೊಟ್ಟಾಗ ನಾವು ಬೆಳೆಗೆ ನಾವು 2023ರಲ್ಲಿ ಕನ್ನೇರಿ ಗುರುಗಳನ್ನು ಒಂದು ಕರೆಸ್ಬಿಟ್ಟು ಗೋ ಆಧಾರಿತ ಕೃಷಿ ಹಾಗೂ ಪಂಚ ಮಹಾಭೂತಗಳ ಅರಿವು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಡಾಕ್ಟರ್ BM ನಾಗಭೂಷಣ್ ಸರ್ ಇವರು ಒಂದು ಕೃಷಿ ಆಶ್ರಮ ಅನ್ನೋದು ಒಂದು ಪದ್ಧತಿಯನ್ನು, ಅಂದರೆ ರೈತರೇ ಹೊಲದಲ್ಲಿ ಕೃಷಿ ಆಶ್ರಮಗಳನ್ನು ನಿರ್ಮಾಣ ಮಾಡಿ ನಾವು ಬಂದಂಥ ಸಾವಯವ ಕೃಷಿಕರಿಗೆ, ಯುವತಿಯರಿಗೆ ಕೃಷಿ ಆಶ್ರಮ, ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದು ಹೇಗೆ, ಈ ರೀತಿಯನ್ನು ಅವರಿಗೆ ತಿಳಿಸುತ್ತಾ ಮತ್ತು ಮುಂದುವರೆದ ಭಾಗ ನಾವು ಆ ಒಂದು ಕೃಷಿ ಆಶ್ರಮದಲ್ಲಿ ಗುರುಕುಲವನ್ನು ಪ್ರಾರಂಭ ಮಾಡಿದ್ದೀವಿ. ಗುರುಕುಲದ ಉದ್ದೇಶ, ಈಗ ಯುವತಿಯರು ನಮ್ಮ ಕೃಷಿಯನ್ನು ಬಿಟ್ಬಿಟ್ಟು ಬೇರೆ ನಗರಗಳಿಗೆ ಹೋಗಿ ಜೀವನವನ್ನು ಕಂಡುಕೊಳ್ಳೋಕ್ಕೆ ನೋಡ್ತಿದ್ದಾರೆ. ಇದನ್ನು ತಪ್ಪಿಸಲು ನಾವು ಒಂದು ಕೃಷಿ ಆಶ್ರಮದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡು ಅವರಿಗೆ ಪ್ರತಿಯೊಂದನ್ನು, ಅಂದರೆ ಒಂದು ಭೂಮಿಯ ಸಿದ್ಧತೆಯಿಂದ ಹಿಡಿದು ಬೆಳೆಯನ್ನು ಬೆಳೆಯೋದ್ರ ಜೊತೆಗೆ ಅವರೇ ಕೂಡ ಸ್ವತಃ ಹೋಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅದರ ಬಂದಂಥ ಲಾಭದಿಂದ ಸಮೃದ್ಧಿ ಜೀವನವನ್ನು
ಹೇಗೆ ನಡೆಸ್ಬೋದು ಅನ್ನೋದನ್ನು ಕೂಡ ನಾವು ಈ ಒಂದು ಗುರುಕುಲದಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಪಂಚವಟಿ ವನವನ್ನು ನಿರ್ಮಾಣ ಮಾಡಿದ್ವಿ. ನಾವು ಕಳೆದ ಜೂನ್ ಪರಿಸರ ದಿನಾಚರಣೆಯಿಂದ ಅದನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು 1008 ಪಂಚವಟಿ ವನಗಳನ್ನು ತೀರ್ಮಾನ ಮಾಡಿ ನಾನು ಕೂಡ ಅದರಲ್ಲಿ ಭಾಗಿಯಾಗಿ ನಮ್ಮ ಸಾವಯವ ರೈತರು ಸುಮಾರು 50 ಜನ ರೈತರು ಸೇರಿ 50 ಪಂಚವಟಿಯನ್ನು ನಾವು ನಿರ್ಮಿಸಿದ್ದೀವಿ. ಈ ಪಂಚವಟಿ ಒಂದು ನಮ್ಮ ವೇದ ಹಾಗೂ ಅನಾದಿ ಕಾಲದಿಂದಲೂ ಬಂದಂತಹ ಇದಕ್ಕೆ ಉದಾಹರಣೆ ರಾಮಾಯಣದಲ್ಲೂ ಕೂಡ ಅದರ ಉಲ್ಲೇಖ ಆಗಿದೆ. ಆದ್ದರಿಂದ ನಾವು ಪಂಚವಟಿಯನ್ನು ನಿರ್ಮಾಣ ಮಾಡಿ 5 ಸಸಿಗಳನ್ನು ನಾವು ಬಿಲ್ವ, ಬನ್ನಿ, ಹತ್ತಿ, ಬೇವು ಹಾಗೂ ಅರಳಿ ಮರಗಳನ್ನು ನೆಟ್ಬಿಟ್ಟು ಇದರಿಂದ ಶುದ್ಧವಾದ ಒಂದು ಆಮ್ಲಜನಕವನ್ನು ಪಡೆದ ಜೊತೆಗೆ ನಮ್ಮ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇರಲಿ ಅಥವಾ ಮಕ್ಕಳಾಗದಿರ್ತಕ್ಕಂತಹ ಮಹಿಳೆಯರು ಈ ರೀತಿ ಕೂಡ ಅವರು ಹೋಗಿ ಒಂದು ಧ್ಯಾನದ ರೀತಿಯಲ್ಲಿ ಕುಳಿತಾಗ ಪ್ರತಿಯೊಂದನ್ನು ನಾವು ಅದರಿಂದ ಪ್ರಯೋಜನವನ್ನೇ ನೋಡಿದ್ದೀವಿ ಹೊರತು ಈ ರೀತಿ ಹಲವಾರು ರೂಢಿಸ್ಕೊಂಡಿದ್ದೀನಿ. ಇಷ್ಟು ಮಾಹಿತಿಯನ್ನು ನೀಡಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತೀನಿ. ನಮಸ್ತೆ ಎಲ್ರಿಗೂ.